ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಆಸ್ ಆಫ್ ನೋ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ಸೊ ಕಂಪ್ಲೀಟ್ಲಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ನನಗೆ ಕಾಣಿಸ್ತಾ ಇದೆ. ಇಮಿಡಿಯೇಟ್ಲಿ ಈಸಿ ಸೆಲ್ಲಿಂಗ್ ಅಂದ್ರೆ ಲೋ ಬ್ರೇಕ್ ಆದ ತಕ್ಷಣ, ನಾಳೆಯ ಲೋ ಬ್ರೇಕ್ ಆದ್ರೆ ನಾವು ಈಸಿ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಬಟ್ ವಾಟ್ ಇಫ್ ಇಟ್ ಈಸ್ ಇನ್ 15 ಮಿನಿಟ್ ಟೈಮ್ ಫ್ರೇಮ್, 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಏನಾಗಬಹುದು ನೋಡಿ. ಲಾಸ್ಟ್ ಸ್ವಿಂಗ್ಸ್ ಗಳು ಏನಾಗ್ತಾ ಇದೆ, ಇಲ್ಲಿ ಸಸ್ಟೈನ್ ಆಗಿದೆ. ಈ ಝೋನ್ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಹೈ ಅಂಡ್ ಈ ಲೋ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಇವಾಗ ಈ ಹೈ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಹೋಗ್ಬೋದು. ಹೌ ಮೆನಿ ಪಾಯಿಂಟ್ಸ್? ಅರೌಂಡ್ 160 ಪಾಯಿಂಟ್. ಈ ಲೋ ಬ್ರೇಕ್ ಆದ್ರೆ ನಮಗೆ ಬರೀ ಸ್ಕ್ಯಾಲ್ಪಿಂಗ್ ಮಾತ್ರ ಸಿಗುತ್ತೆ. ಬಟ್ ಓಪನ್ ಆಗಿರೋ ಕ್ಯಾಂಡಲ್ ತುಂಬಾ ಸ್ಟ್ರಾಂಗ್ ಆಗಿ ಓಪನ್ ಆಗಿ ಕ್ಲೋಸ್ ಆಗಬೇಕು. ಆಮೇಲೆ ಡೈರೆಕ್ಟ್ಲಿ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನಾವು ನೋಡಬಹುದು. ಬಟ್ ಬೈಯಿಂಗ್ ಅಪಾರ್ಚುನಿಟಿ ಇಲ್ಲಿ ಬ್ರೇಕ್ ಆಗಿ ಸಸ್ಟೈನ್ ಆಗಬೇಕು ಮಾರ್ಕೆಟ್ ಅಂಡ್ ಇಲ್ಲಿವರೆಗೂ ಹೋಗ್ಬೇಕು. ಅಂಡ್ ಕಂಪ್ಲೀಟ್ಲಿ ಸ್ಟ್ರಾಂಗ್ ಬೈಯಿಂಗ್ ಅಪಾರ್ಚುನಿಟಿ ಯಾವಾಗ ಬರುತ್ತೆ ಅಂದ್ರೆ ಈ ಲೆವೆಲ್ ಅನ್ನ ಬ್ರೇಕ್ ಆದಾಗ. ಓಕೆ, ನೆಕ್ಸ್ಟ್ 1 or 2 ಡೇಸ್ ಅಲ್ಲಿ ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ನೀವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಆಸ್ ಆಫ್ ನೋ ಇಟ್ ಈಸ್ ಇನ್ ಸೆಲ್ಲಿಂಗ್ ಓನ್ಲಿ. ಕ್ಲೋಸಿಂಗ್ ಆಗಿದೆ, ಸೆಲ್ಲಿಂಗ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂದ್ರೆ ಆ ಟ್ರೆಂಡಿನ 50% ಇನ್ನೂ ರಿಟ್ರೇಸ್ಮೆಂಟ್ ಆಗಿಲ್ಲ, ಅದಕ್ಕಿಂತ ಮೇಲ್ಗಡೆ ಹೋಗಿಲ್ಲ ಅಂದ್ರೆ ಇಟ್ ಈಸ್ ಆಲ್ವೇಸ್ ಸ್ಟಿಲ್ ಅಂಡರ್ ಸೆಲ್ಲಿಂಗ್ ಓನ್ಲಿ. ಹಾಗಾಗಿ ಅಂಡ್ ದೆನ್ ನಿಫ್ಟಿ ನೋಡೋದಾದ್ರೆ, ಸೊ ನಿಫ್ಟಿ ಡೈಸಿ ಇದೆ ಮಾರ್ಕೆಟ್. ಇಷ್ಟೊಂದು ದೊಡ್ಡ ದೊಡ್ಡ ಸ್ವಿಂಗ್ಸ್ ಗಳು ಆಗಲ್ಲ ಕ್ಲಿಯರ್ ಟ್ರೆಂಡ್ ಇದ್ದಾಗ. ಓಕೆ, ಇಟ್ ಈಸ್ ಮೋರ್ ದನ್ 50% ರಿಟ್ರೇಸ್ಮೆಂಟ್. ಆಕ್ಚುಲಿ ಮೋರ್ ದನ್ 50%. ಇಲ್ಲಿ ನೋಡಿ, 50% ಇಲ್ಲಿ ಬರುತ್ತೆ. ಇಟ್ ಇಸ್ ಮೋರ್ ದನ್ 50%. ಸೊ ಇಟ್ ಈ ಮಾರ್ಕೆಟ್ ಡೈಸಿ ಇದೆ ಅಂತ ಹೇಳ್ಬೋದು ನಿಫ್ಟಿ ಮಾರ್ಕೆಟ್. ಓಕೆ, ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡೋದು ಅಂದ್ರೆ ಕಂಪ್ಲೀಟ್ಲಿ ಒಂದು ರಿಯಲ್ ಟ್ರೆಂಡ್ ಬೇಕು ಅಥವಾ ಇದು ಬೇಕು ಅಂದ್ರೆ ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಸ್ಕ್ಯಾಲ್ಪಿಂಗ್ ನೋಡಬಹುದು ನಾವು. ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಅಕಸ್ಮಾತ್ ಇಲ್ಲೇ ಮೇಲ್ಗಡೆ ಓಪನ್ ಆಗಿ ಈ ರೀತಿ ಡೈಸಿ ಆಗಿ ಬ್ರೇಕ್ ಆಯ್ತು ಅಂದ್ರೆ ಅರೌಂಡ್ ಹೌ ಮೆನಿ ಪಾಯಿಂಟ್ಸ್ ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿವರೆಗೂ. ಸೊ 30, 15, 20 ಪಾಯಿಂಟ್ಸ್ ಓನ್ಲಿ ಸ್ಕ್ಯಾಲ್ಪಿಂಗ್, ಜಾಸ್ತಿ ಸಿಗೋ ಚಾನ್ಸಸ್ ಇಲ್ಲ. ಅಂಡ್ ಇದನ್ನೇ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಟ್ಸ್ ಕಂಪ್ಲೀಟ್ಲಿ ಇಂಡಿಸಿಷನ್ ಕ್ಯಾಂಡಲ್. ಓಕೆ, ಸೊ ಪ್ರಾಪರ್ ಆಗಿ ಯಾವುದೇ ಡಿಸಿಷನ್ ತಗೊಳಕ್ ಬರಲ್ಲ. ಬಟ್ ಇವತ್ತು ಮಾರ್ಕೆಟ್ ಮೇಲಿಂದ ಕೆಳಗಡೆ ಬಿದ್ದಿರೋ ಕಾರಣ ಏನಂದ್ರೆ, ಆಲ್ವೇಸ್ ನೋಡಿ ಎಕ್ಸ್ಪೆಕ್ಟೆಡ್ ಲೆವೆಲ್ಗಿನ ಜಾಸ್ತಿ ಗ್ಯಾಪ್ ಅಪ್ ಆದ್ರೆ ಆಲ್ವೇಸ್ ಪ್ರಾಫಿಟ್ ಬುಕಿಂಗ್ ಬಂದೇ ಬಂದಿರುತ್ತೆ. ಇಲ್ಲಿಂದ ಬೈ ಮಾಡಿರೋರು ಇಲ್ಲಿ ಹೋಲ್ಡ್ ಮಾಡಿರ್ತಾರೆ. ಇಲ್ಲಿ ಹೋಲ್ಡ್ ಮಾಡಿ ನೆಕ್ಸ್ಟ್ ಡೇ ಸಡನ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ 200 ಪಾಯಿಂಟ್ ಗ್ಯಾಪ್ ಅಪ್ ತೋರಿಸಿದ್ರೆ ಸೆಲ್ಲಿಂಗ್ ಸ್ಟಾರ್ಟ್ ಆಗಿ ಆಗುತ್ತೆ ಆಕ್ಚುಲಿ. ಅಂಡ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇಟ್ ಇಸ್ ಅ ಬಿಯರಿಶ್ engulfing ಆಲ್ಸೋ. ಸೊ ಮೇ ಬಿ ಲೋ ಬ್ರೇಕ್ ಆದ್ರೆ ಇಲ್ಲಿವರೆಗೂ ಬರೋ ಚಾನ್ಸ್ ಇದೆ. ಹೌ ಮೆನಿ ಪಾಯಿಂಟ್ಸ್? ಸೊ ಅರೌಂಡ್ ಇನ್ನು 700 to 800 ಪಾಯಿಂಟ್ ಕೆಳಗಡೆ ಬೀಳೋ ಚಾನ್ಸಸ್ ಇರಬಹುದು. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.